ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಈ ವಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ 7 ವರ್ಷಗಳನ್ನು ಪೂರೈಸಿದೆ. ಈ 7 ವರ್ಷಗಳ ಅವಧಿಯ ಬಗ್ಗೆ ಸಂಭ್ರಮಾಚರಣೆ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ಕೊರೋನಾ ಕಾರಣ ಇರ್ಬೋದು, ಅಥವಾ ಸಂಭ್ರಮಾಚರಣೆಯ ಸ್ಥಿತಿ ಇಲ್ಲ ಅಂತ BJP ವರಿಷ್ಠರಿಗೆ ಅನಿಸಿರ್ಬೋದು. ಆದರೆ ಏನು ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಒಂದು ಭಾಷಣವನ್ನು ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು. ಮಾಧ್ಯಮಗಳಲ್ಲೂ ಈ ಬಗ್ಗೆ ಅಂತಹ ಚರ್ಚೆ ನಡೆದಿದ್ದನ್ನು ನಾನು ಗಮನಿಸಿಲ್ಲ. ಸಾಮಾನ್ಯ ಸ್ಥಿತಿಯಲ್ಲಿ ಯಾವ ರೀತಿಯ ಚರ್ಚೆ ನಡೆಯಬಹುದಾಗಿತ್ತು ಅಂತ ನಾವೆಲ್ಲ ನಿರೀಕ್ಷಿಸಬಹುದಾಗಿತ್ತು. ಮೋದಿಯವರ ಗುಣಗಾನ ಭಾರೀ ಪ್ರಮಾಣದಲ್ಲಿ ನಡೆಯಬೇಕಾಗಿತ್ತು, ನಡೀತಾ ಇಲ್ಲ. ತಮಟೆ ಹೊಡಿಬೇಕಾಗಿತ್ತು, ಹೊಡಿತಾ ಇಲ್ಲ. ದೇವಸ್ಥಾನಗಳಲ್ಲಿ ದೀಪ ಹಚ್ಚಬೇಕಾಗಿತ್ತು, ಹಚ್ಚುತ್ತಾ ಇಲ್ಲ. ಈ 7 ವರ್ಷಗಳ ಅವಧಿಯ ಸಂಭ್ರಮಾಚರಣೆ ಕಾಣ್ತಾ ಇಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಕಾಣ್ತಾ ಇಲ್ಲ. ಓಕೆ, ಫೈನ್, ಅದು ಅವರಿಗೆ ಬಿಟ್ಟಿದ್ದು. ಆದರೆ ಈ 7 ವರ್ಷಗಳಲ್ಲಿ ನಡೆದದ್ದೇನು, ಏನಾಗಿದೆ ಅಂತ ನಾನು ಕೆಲವು ಅಂಶಗಳನ್ನು ಪಟ್ಟಿ ಮಾಡ್ತಾ ಹೋಗ್ತೀನಿ. ಇದಕ್ಕೆ BJPಯವರು ಉತ್ತರ ಕೊಡಬೇಕಾಗಿದೆ. ಅವರು ಉತ್ತರ ಕೊಡುವುದು ಅಂದರೆ ಬೈಯುವುದಲ್ಲ. ನಾನು ಎತ್ತಿರುವ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಬಯಸ್ತೇನೆ ಈ ದೇಶದ ಪ್ರಜೆಯಾಗಿ. ಆರೋಗ್ಯಪೂರ್ಣ ಚರ್ಚೆಯನ್ನು ಬಯಸ್ತೇನೆ ಈ ದೇಶದ ಪ್ರಜೆಯಾಗಿ. ಆದ್ದರಿಂದ ಮೊದಲನೇದಾಗಿ ನನಗೆ ಬಹಳ ಗಂಭೀರವಾಗಿ ಕಾಣ್ತಾ ಇರುವುದು ನಿರುದ್ಯೋಗದ ಪ್ರಮಾಣ ಹೆಚ್ಚುತ್ತಿರುವ ರೀತಿ. ಈ ಬಗ್ಗೆ ಕೂಡ ಯಾವುದೇ ಮಾಧ್ಯಮ ಚರ್ಚೆ ನಡೆಸಿಲ್ಲ. ಈ ಕಳೆದ 7 ವರ್ಷಗಳ ಅವಧಿಯಲ್ಲಿ 11.5% ಪ್ರಮಾಣದಲ್ಲಿ ನಿರುದ್ಯೋಗ ಈ ದೇಶದಲ್ಲಿ ಹೆಚ್ಚಿದೆ. ಇದು ಅಪಾಯದ ಗಂಟೆ. ಹಾಗೆಯೇ ಒಟ್ಟಾರೆ ನಿರುದ್ಯೋಗದ ಪ್ರಮಾಣ ಈ 23% 25% ಇದೆ. ಯಾವ ಎಕಾನಮಿ ಕೂಡ ಇಂತಹ ನಿರುದ್ಯೋಗದ ಪ್ರಮಾಣವನ್ನು ಭರಿಸುವುದು ಕಷ್ಟ ಅಂತ. ಹಾಗೆಯೇ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದೆ. ಆರ್ಥಿಕ ಸ್ಥಿತಿ ಯಾವ ರೀತಿ ಕುಸಿದಿದೆ ಅಂತ ಅಂದರೆ ಈ ದೇಶದ್ದು ನಾವೆಲ್ಲ ನಿರೀಕ್ಷೆ ಚರ್ಚೆ ಮಾಡ್ತಾ ಇಲ್ಲ. 2014ರ ಅವಧಿಯಲ್ಲಿ ನಮಗಿಂತ ತುಂಬ ಹಿಂದೆ ಇದ್ದ ಅಂತಹ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ಹಾಗೆ ಬಾಂಗ್ಲಾದೇಶಗಳು ಆರ್ಥಿಕತೆ ಇದೆಯಲ್ಲ, ಇವತ್ತು ಅವು ನಮಗಿಂತ ಹೆಚ್ಚಿನ ವೇಗದಲ್ಲಿ ಪ್ರಬಲವಾಗ್ತಾ ಇವೆ. ದಕ್ಷಿಣ ಆಫ್ರಿಕಾದ ಆರ್ಥಿಕತೆ ನಮ್ಮನ್ನು ಮೀರಿಸ್ತಾ ಇದೆ. ಯಾಕೆ ಹೀಗಾಗ್ತಿದೆ? ಈಗ ದೇಶಕ್ಕೆ ಏನು ಬೇಕು? ಈಗ ದೇಶಕ್ಕೆ ಆರ್ಥಿಕ ಸಮಸ್ಯೆಯನ್ನು ಎದುರಿಸುವುದಕ್ಕೆ ಸಿದ್ಧಾಂತ ಮೀರಿದ ಒಬ್ಬ ನಾಯಕ ಬೇಕು ಅಂತ. ಆರ್ಥಿಕತೆ ಅವರಿಗೆ ಮುಖ್ಯವಾಗಬೇಕೇ ಹೊರತು ಸಿದ್ಧಾಂತ ಅಲ್ಲ. ಈ 7 ವರ್ಷಗಳ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷ ಈ ನೆಲದಲ್ಲಿ ಇನ್ನಷ್ಟು ಗಟ್ಟಿಯಾಗಿದೆ. ಹಾಗೆಯೇ ಅವರ ಸಿದ್ಧಾಂತವನ್ನು ಅನುಷ್ಠಾನಗೊಳಿಸಲು ಎಲ್ಲ ಮಾರ್ಗಗಳನ್ನು ಕೂಡ BJP ಸರ್ಕಾರ ಅನುಸರಿಸ್ತಾ ಇದೆ. ಯಾವುದು ಎಲ್ಲ ಮಾರ್ಗಗಳು? ಬಹಳ ಮುಖ್ಯವಾಗಿ ಮೋದಿ ನೇತೃತ್ವದ ಸರ್ಕಾರ ಮತ್ತು ಇವತ್ತಿನ BJP, ಅಮಿತ್ ಶಾ BJP ಮತ್ತು ಮೋದಿ BJP, ಅಮಿತ್ ಶಾ ಪ್ಲಸ್ ಮೋದಿ BJP. ಈ BJP ಏನು ದೇಶ ಅನ್ನುವುದನ್ನು, ರಾಷ್ಟ್ರೀಯತೆಯನ್ನು ವಿರೂಪಗೊಳಿಸಿ ಜನರ ಮನಸ್ಸಿನಲ್ಲಿ ಉಳಿಸುವಂಥದ್ದು, ಹಿಂದುತ್ವವೇ ರಾಷ್ಟ್ರೀಯತೆ ಅನ್ನುವಂಥದ್ದನ್ನು ಮಾಡುವುದಕ್ಕೆ ಹೊರಟಿದ್ದು, ಹಿಂದುತ್ವದ ಆಧಾರದ ಮೇಲೇ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಅವರ ನೀತಿ ಸಿದ್ಧಾಂತ ಏನಿದೆ ಅದು ಹಿಂದುತ್ವ ಆಧಾರಿತ ಸಿದ್ಧಾಂತ. ಯಾವುದೇ ದೇಶದ ಆರ್ಥಿಕತೆ ಒಂದು ಧರ್ಮದ ಮೇಲೆ ನಿಂತಿದ್ದರೆ ಆ ಆರ್ಥಿಕತೆ ಕುಸಿಯುತ್ತೆ. ನ್ಯಾಷನಲಿಸಮನ್ನು, ಈ ಬಲಪಂಥೀಯ ರಾಷ್ಟ್ರೀಯತೆ ಇದೆಯಲ್ಲ, ಅದು ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಬಲ ಆಗ್ತಿದೆ ಅನ್ನೋದು ಅನುಮಾನ ಇಲ್ಲ. ಈವನ್ ಅಮೇರಿಕಾದಲ್ಲಿ ಹಾಗೆ ಆಗಿತ್ತು. ಆದರೆ ಜೋ ಬೈಡನ್ ಬಂದ ಮೇಲೆ ಅವರು ತಮ್ಮೊಳಗೆ ಕೂಡ ಅವರು ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡ್ರು. ಆದ್ದರಿಂದ ಈಗ ಟ್ರಂಪ್ ಅಮೇರಿಕಾ ಅಲ್ಲ, ಇದು ಜೋ ಬೈಡನ್ ಅಮೇರಿಕಾ ಬಂದ ಮೇಲೆ ಏನಾಯಿತು ಅಂತ ನೋಡಿ.
ಸೊ ವಿಶ್ವದ ಬಹಳಷ್ಟು ರಾಷ್ಟ್ರಗಳು ಏನಿದೆ, ಈ ಉಗ್ರ ರಾಷ್ಟ್ರೀಯತೆ ಇದೆಯಲ್ಲ, ಧರ್ಮವನ್ನು ಬೆರೆಸಿದ ಉಗ್ರ ರಾಷ್ಟ್ರೀಯತೆ, ಅದರಿಂದ ಹೊರಬರುವಕ್ಕೆ ಯತ್ನ ನಡೆಸಿದ್ದಾರೆ ಅನ್ನೋದು ಕೂಡ ನಮಗೊಂದು ಪಾಠ ಆಗಬೇಕು ಅನ್ನೋದು ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿದೆ. ಈಗ ಆರ್ಥಿಕ ಸ್ಥಿತಿಯ ಬಗ್ಗೆ ನಾನು ಇವತ್ತು ಬಹಳ ಪ್ರಮುಖವಾಗಿ ಮಾತಾಡ್ತೀನಿ. ಇವತ್ತಿನ ನಮ್ಮ ಆರ್ಥಿಕತೆ ಇದೆಯಲ್ಲ, ಒಂದು ಉದಾರೀಕರಣ ಪೂರ್ವದ ಸ್ಥಿತಿಯನ್ನು ತಲುಪಿದೆ. 1990ರಲ್ಲಿ ಭಾರತದ ಆರ್ಥಿಕತೆ ಯಾವ ಸ್ಥಿತಿಯಲ್ಲಿತ್ತೋ ಆ ಸ್ಥಿತಿಯನ್ನು ಇವತ್ತಿನ ಭಾರತದ ಆರ್ಥಿಕತೆ ತಲುಪಿದೆ, ಅಟ್ಟು ಕುಸಿದಿದೆ. ಬಹಳ ಮುಖ್ಯವಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನೀವು ಆರ್ಥಿಕತೆಯನ್ನು ಹ್ಯಾಂಡಲ್ ಮಾಡೋದಕ್ಕೆ ಆರ್ಥಿಕ ತಜ್ಞರು ಬೇಕು, ಮನಮೋಹನ್ ಸಿಂಗ್ ಅಂತವರು ಬೇಕು. ನಿರ್ಮಲಾ ಸೀತಾರಾಮ್ ಅವರ ಆರ್ಥಿಕತೆ ಇದೆಯಲ್ಲ, ಅವರಿಗೆ ಆರ್ಥಿಕತೆಯ ಗಂಧ ಗಾಳಿ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ನಾನು ಹೇಳ್ತಾ ಇರೋದಲ್ಲ, ಅದು ನಿರ್ಮಲಾ ಸೀತಾರಾಮನ್ ಅವರ ಪತಿ ಅವರು ಆರ್ಥಿಕ ತಜ್ಞರು ನಿನ್ನೆ ತಾನೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಆರ್ಥಿಕತೆಯ ನಿರ್ವಹಣೆಯಲ್ಲಿ ಹೇಗೆ ಸಂಪೂರ್ಣವಾಗಿ ಈ ಸರ್ಕಾರ ವಿಫಲ ಆಗಿದೆ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ನಮಗೆ ಯಾವ ಅನುಮಾನವೂ ಬೇಕಾಗಿಲ್ಲ. ದೇಶದ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಅಪಾಯದ ಹಂತಕ್ಕೆ ಬಂದು ನಿಲ್ತಿದೆ ಅನ್ನೋದು. ರಿಸರ್ವ್ ಬ್ಯಾಂಕ್ನಲ್ಲಿರುವ ಹಣವನ್ನೆಲ್ಲ ತೆಗೆದುಕೊಳ್ಳುವಂಥ ಸ್ಥಿತಿ ಬಂದಿದೆ. ಪ್ರಾಯಶಃ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾದಾಗ, ಅದೇ ರೀತಿ ಮೊರಾರ್ಜಿ ದೇಸಾಯಿ ಆದಂಥ ಸಂದರ್ಭದಲ್ಲಿ ಬಂಗಾರವನ್ನು ತೆಗೆದುಕೊಂಡು ಹೋಗಿ ಅಡವಿಡಬೇಕಾದಂಥ ಸ್ಥಿತಿ ಬಂದಿತ್ತು. ಈಗ ನಾವು ಬಂಗಾರವನ್ನು ಅಡವಿಡ್ತಾ ಇಲ್ಲ, ರಿಸರ್ವ್ ಬ್ಯಾಂಕ್ನಲ್ಲಿರುವ ರಿಸರ್ವ್ ಆದ ಹಣ ಏನಿದೆ ಅದನ್ನು ತೆಗೆದು ವ್ಯಯಿಸುವ ಸ್ಥಿತಿ ಬಂದಿದ್ದೀವಿ. ಇದು ಅಪಾಯದ ಸ್ಥಿತಿ ಅನ್ನುವುದು ಅನುಮಾನನೇ ಇಲ್ಲ. ಆರ್ಥಿಕತೆ ಕುಸಿತ ಮತ್ತು ನಿರುದ್ಯೋಗ ಈ ದೇಶವನ್ನು ಅಲ್ಲಾಡಿಸ್ತಾ ಇದೆ. ಸೊ ಆದ್ದರಿಂದ ನಾವು ಇದನ್ನು ಕೇಳಬೇಕು. ಹಾಗಿದ್ದರೆ ಮೋದಿ ನೇತೃತ್ವದ ಸರ್ಕಾರ 7 ವರ್ಷಗಳಲ್ಲಿ ಮಾಡಿದ್ದೇನು? ಒಂದು, ನಾನು ಹೇಳಿದ್ನಲ್ಲ, ರಾಷ್ಟ್ರೀಯತೆ ಮತ್ತು ಧರ್ಮವನ್ನು ಬೆರೆಸ್ತಾ ಹೋಗಿದ್ದು, ಅದನ್ನು ಸೇರಿಸಿ ಬಿಟ್ಟು ಅವರು ನಡೆಸಿದ ಕೃತ್ಯಗಳೇನಿವೆಯಲ್ಲ ಅದನ್ನು ಸರಿಪಡಿಸುವುದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೋಬೇಕಾಗಿದೆ. ಯಾಕೆಂದರೆ ಈ ಒಂದು 7 ವರ್ಷದ ಅವಧಿಯಲ್ಲಿ ಅವರು ಕ್ಲೇಮ್ ಮಾಡ್ಕೋಬಹುದಾದ್ದು ಅಂದರೆ ರಾಮ ಮಂದಿರವನ್ನು ನಾವು ಕಟ್ಟಿದ್ದೇವೆ ಅಂತ ಒಂದು ಕ್ಲೇಮ್ ಮಾಡ್ಕೊಳ್ಳೋದು ಬಿಟ್ಟರೆ ಇನ್ನೇನೂ ಮಾಡಿಲ್ಲ ಅವರು. ಇನ್ನು ಜಮ್ಮು ಕಾಶ್ಮೀರ ವಿಚಾರಕ್ಕೆ ಬಂದರೆ ಅವರು ತೆಗೆದುಕೊಂಡ ತೀರ್ಮಾನಗಳು ಏನಿವೆ ಅದು ನಿರೀಕ್ಷಿತ ಫಲವನ್ನು ನೀಡ್ತಾ ಇಲ್ಲ ಅನ್ನೋದು ಗಮನಿಸಬೇಕು ನಾನು. ಅದಕ್ಕೂ ಕೂಡ ರಾಷ್ಟ್ರೀಯತೆ ಧರ್ಮವನ್ನು ಬೆರೆಸಿ ನಡೆಸಿದ ಕೃತ್ಯಗಳಲ್ವ. ಅದರ ಜೊತೆಗೆ ಫೆಡರಲ್ ಸ್ಟ್ರಕ್ಚರ್ ಮೇಲೆ ನಡೆಸಿದ ದಾಳಿ, ಈ ದೇಶದ ಫೆಡರಲ್ ಸ್ಟ್ರಕ್ಚರನ್ನು ನಾಶಪಡಿಸುವ ಯತ್ನ ಈ 7 ವರ್ಷಗಳಲ್ಲಿ ಸತತವಾಗಿ ನಡೀತಾ ಹೋದವು. ರಾಜ್ಯಗಳೇನಿವೆ, ರಾಜ್ಯಗಳು ತಮ್ಮ ನ್ಯಾಯಬದ್ಧ ಪಾಲನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರೋ ಸ್ಥಿತಿ ನಿರ್ಮಾಣ ಆಯಿತು. GST ಒಂದು ವಿಫಲ ಪ್ರಯೋಗವಾಗಿ ಬದಲಾಗ್ತಾ ಹೋಯಿತು. ಅದರ ಜೊತೆಗೆ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಗಳು ಏನಾಯಿತು ಅನ್ನೋದನ್ನು ತಾವು ಗಮನಿಸಿ. CBI, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೂ CBI ಬಳಸಿಕೊಳ್ಳುವಂಥ ಉದಾಹರಣೆಗಳಿವೆ. ಆದರೆ ಕಾಂಗ್ರೆಸ್ ಇಷ್ಟು ನಿರ್ಲಜ್ಜ ಆಗಿರಲಿಲ್ಲ ಅಂತ. CBIಯನ್ನು ಈ ರೀತಿ ಬಳಸಿ ಇಷ್ಟು ಹಂತದಲ್ಲಿ ಅದು ಬಳಸ್ಕೊಂಡಿರಲಿಲ್ಲ. CBI ಬಳಕೆಯಾಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ಹಾಗೆಯೇ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಅನುಮಾನದಿಂದ ನೋಡುವ ಒಂದು ವಾತಾವರಣವನ್ನು ಸೃಷ್ಟಿಸಿದ ಕೀರ್ತಿ ಮೋದಿ ನೇತೃತ್ವದ ಸರ್ಕಾರಕ್ಕೆ ಸಲ್ಲಬೇಕಾಗಿದೆ. ನಾವೆಲ್ಲ ಅನುಮಾನದಿಂದ ಸುಪ್ರೀಂ ಕೋರ್ಟ್ ನೋಡುವ ಒಂದು ಸ್ಥಿತಿಯನ್ನು ಕೂಡ ಈ ಸರ್ಕಾರ ನಿರ್ಮಾಣ ಮಾಡಿಬಿಡ್ತು. ಅದರ ಜೊತೆಗೆ ಪ್ರಾಯಶಃ ಇಂದಿರಾ ಗಾಂಧಿ ಕಾಲದಲ್ಲೂ ಈ ರೀತಿ ಇರಲಿಲ್ಲ ಅಂತ ಅನಿಸುತ್ತೆ. ಜೈಲಿನಲ್ಲಿ ಹೊಸ ರೀತಿ ಆಲೋಚನೆ ಮಾಡುವವರೆಲ್ಲ ಬಹುತೇಕ ಜನ ಜೈಲಿಗೆ ಹೋದರು. ಪರಿಸರವಾದಿಗಳು ಜೈಲಿಗೆ ಹೋದರು, ಸಾಮಾಜಿಕ ಕಾರ್ಯಕರ್ತರು ಜೈಲಿಗೆ ಹೋದರು, ಪ್ರಭುತ್ವವನ್ನು ಪ್ರಶ್ನಿಸುವವರು ಜೈಲಿಗೆ ಹೋದರು. ಈ ಇಶ್ಯೂಗಳನ್ನು ಮಾಧ್ಯಮ ಕೂಡ ತೆಗೆದುಕೊಳ್ಳೇ ಇಲ್ಲ. ಅಂದರೆ ಆಲೋಚಿಸುವವರು ಅಥವಾ ಅದನ್ನು ನೀವು ಭಿನ್ನಮತ ವ್ಯಕ್ತಪಡಿಸುವವರನ್ನು ಜೈಲಿಗೆ ಹಾಕುವಂಥದ್ದು ಎಮರ್ಜೆನ್ಸಿ ಕಾಲದಲ್ಲಿ ಸ್ವಲ್ಪ ನಡೆದಿತ್ತು. ಆದರೆ ಈ ಹಂತದಲ್ಲಿ ನಡೆದಿರಲಿಲ್ಲ.
ಸೊ ಆ ಮಟ್ಟಿಗೆ ಜನತಾಂತ್ರಿಕ ಮೌಲ್ಯಗಳು ನಾಶ ಆಗ್ತಾ ಆಗ್ತಾ ಹೋಗಿದ್ದು. ಅದ್ರ ಜೊತೆ ಈ 7 ವರ್ಷಗಳ ಅವಧಿಯಲ್ಲಿ ರಾಜಕೀಯ ಪಕ್ಷಗಳು ಕೂಡ ಹೆಚ್ಚು ಬದಲಾಗ್ತಾ ಹೋಗಿವೆ ಅಂತ ನನಗನ್ನಿಸುತ್ತೆ. ಈ ಮೋದಿ ಸರ್ಕಾರದ 7 ವರ್ಷಗಳ ಅವಧಿಯಲ್ಲಿ ನನಗೆ ಕಾಂಗ್ರೆಸ್ ಹೆಚ್ಚು ಹತಾಶವಾದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ನಾಯಕತ್ವಕ್ಕಾಗಿ ಹಪಹಪಿಸಬೇಕಾದ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಮತ್ತು 7 ವರ್ಷಗಳ ಅವಧಿಯಲ್ಲಿ ಅದರ ಕಾರಣಗಳೇನೇ ಇರಲಿ ನಾವು ಬೇರೆ ರೀತಿ ಚರ್ಚೆ ಮಾಡ್ಬೋದು. ರಾಹುಲ್ ಗಾಂಧಿಯವರ ನಾಯಕತ್ವ ಮತ್ತು ಸೋನಿಯಾ ನಾಯಕತ್ವ ವಿಫಲ ಆಗಿದೆ ಅನ್ನೋದು. ಆದ್ದರಿಂದ ಕಾಂಗ್ರೆಸ್ ಪಕ್ಷ ನಾಯಕತ್ವವಿಲ್ಲದ ದುರ್ಬಲ ಪಕ್ಷವಾಗಿ ಕಾಣ್ತಾ ಇರೋದು. ಅದು ಒಂದು ಕ್ರಿಯಾಶೀಲ ಪ್ರತಿಪಕ್ಷವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದಿರೋದು ಕಾಣ್ತಾ ಇದೆ. ಅದರಂತೆ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಎಲ್ಲ ಪ್ರಾದೇಶಿಕ ಪಕ್ಷಗಳೇನಿವೆ, ಪ್ರಾದೇಶಿಕ ಪಕ್ಷಗಳ ಸರ್ಕಾರವನ್ನು ಏನಾದರೂ ಮಾಡಿ ಉರುಳಿಸಬೇಕಂಥದ್ದು, ಅವು ಶಕ್ತಿಗುಂದುವಂತೆ ಮಾಡುವಂಥ ರಾಜಕಾರಣ ಕೂಡ ಈ ರಾಜ್ಯದಲ್ಲಿ ನಡೆದದ್ದನ್ನು, ಈ ದೇಶದಲ್ಲಿ ನಡೆದದ್ದನ್ನು ನಾವು ಗಮನಿಸ್ಬೋದು. ಅದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ಆಗಿದ್ದರಿಂದ ಪ್ರಾದೇಶಿಕತೆಯನ್ನು ಹತ್ತಿಕ್ಕುವಂಥದ್ದು, ಹಾಗೆಯೇ ಎಲ್ಲವೂ ಒಂದು ಅನ್ನುವಂಥದ್ದು ಮಾಡೋದಕ್ಕೆ ಹೊರಟಿದ್ದು. ಇನ್ನು BJP ಕೂಡ 7 ವರ್ಷಗಳಲ್ಲಿ ಸಾಕಷ್ಟು ಬದಲಾಗಿದೆ. ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿದ ಸಂದರ್ಭದಲ್ಲಿ ಪಕ್ಷ ಸಂಪೂರ್ಣವಾಗಿ ಮೋದಿಗೆ ಶರಣಾಗಿರಲಿಲ್ಲ. ಆಗ 2000 ಸ್ವಲ್ಪ ವಿಭಿನ್ನ ಧ್ವನಿಗಳು ಇದ್ದು, ಅದ್ವಾನಿ ಅಂತವರ ವಿಭಿನ್ನ ಧ್ವನಿಗಳಿದ್ದು, ಯಶವಂತ್ ಸಿನ್ಹಾ ಅವರ ಅಂಥ ವಿಭಿನ್ನ ಧ್ವನಿ ಇತ್ತು, ಮುರಳಿ ಮನೋಹರ್ ಜೋಶಿ ಅಂತ ವಿಭಿನ್ನ ಧ್ವನಿ ಇತ್ತು. ಆದರೆ ಆ ಎಲ್ಲ ಭಿನ್ನ ಧ್ವನಿಗಳನ್ನು 7 ವರ್ಷಗಳ ಅವಧಿಯಲ್ಲಿ ಸಂಪೂರ್ಣವಾಗಿ ಹತ್ತಿಕ್ಕಲಾಗಿದೆ. ಆ ಹತ್ತಿಕ್ಕುವಿಕೆಯಲ್ಲಿ ಮೋದಿ ಶಾ ಯಶಸ್ವಿಯಾಗಿದ್ದಾರೆ. ಸಂಪೂರ್ಣ ಪಕ್ಷ ಈ ಇಬ್ಬರು ವ್ಯಕ್ತಿಗಳಿಗೆ ಶರಣಾಗಿದೆ. ಈ ಇಬ್ಬರು ವ್ಯಕ್ತಿಗಳ ಅಡಿಯಾಳಾಗಿದೆ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷದ ಒಳಗಡೆ ಏನಿತ್ತು ಅದರಲ್ಲಿ ಇದ್ದಂಥ RSS ನಿಯಂತ್ರಣ ಕೂಡ ಇಲ್ಲದಂಥ ಒಂದು ಸ್ಥಿತಿಯನ್ನು RSSನ್ನೇ ತಮ್ಮ ಕೈಗೊಂಬೆಯಾಗನ್ನಾಗಿ ಈ ಇಬ್ಬರು ನಾಯಕರು ಮಾಡಿಕೊಂಡಿದ್ದು BJP ದೃಷ್ಟಿಯಿಂದ ಇನ್ನೊಂದು ಮಹತ್ವದ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. BJPಯ ಒಳಗಿನ ಜನತಾಂತ್ರಿಕ ಮೌಲ್ಯಗಳೆಲ್ಲ ಕೂಡ ಸತ್ತು ಹೋಗ್ಬಿಟ್ಟಿದೆ. BJP ಒಂದು ಡೆಮೊಕ್ರೆಟಿಕ್ ಪಾರ್ಟಿಯಾಗಿ ಉಳಿದೇ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆಯೇ ಪಕ್ಷ ಮಾತ್ರ ಅಲ್ಲ, ಸರ್ಕಾರ ಕೂಡ ಏಕವ್ಯಕ್ತಿ ಸರ್ಕಾರವಾಗಿ ಅದು ಪರಿಣಮಿಸಿತು. ಅದನ್ನು ಗಮನಿಸಬೇಕು. ಇನ್ನು ನೀವು ಸಚಿವ ಸಂಪುಟದಲ್ಲಿ ಮೋದಿ ಅಮಿತ್ ಶಾ ಬಿಟ್ಟರೆ ಇನ್ಯಾರಿದ್ದಾರೆ ಅಂತ ನೆನಪು ಕೂಡ ಆಗಲ್ಲ. ಅವ್ರು ಯಾರು ಪತ್ರಿಕಾಗೋಷ್ಠಿಯನ್ನು ಮಾಡುವ ಹಾಗಿಲ್ಲ, ಅವರು ಇಂಡಿಪೆಂಡೆಂಟಾಗಿ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಆಗಿಲ್ಲ. ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೋ ಈ ಸರ್ಕಾರ, ಅದಕ್ಕೆಲ್ಲವೂ ಕೂಡ ಮೋದಿ ಸರ್ಕಾರ, ಮೋದಿ ತೀರ್ಮಾನ ಅಂತಲೇ ವಿಶ್ಲೇಷಿಸಲಾಗುತ್ತೆ. ಈ ಒಂದು ಕೊರೋನಾ ಬಂದಾಗಲೂ ಕೂಡ ಆರೋಗ್ಯ ಸಚಿವರ ತೀರ್ಮಾನ ಇಲ್ಲ, ಎಲ್ಲವೂ ಕೂಡ ಮೋದಿ ತೀರ್ಮಾನ ಅಂತ ಮಾಧ್ಯಮಗಳಲ್ಲಿ ಬಿತ್ತರಿಸಲಾಗುತ್ತೆ. ಆದ್ದರಿಂದ ಎಲ್ಲ ಪಾಸಿಟಿವ್ ಆದ ಅಂಶಗಳೇನಿವೆ, ಆ ಪಾಸಿಟಿವ್ ಆದ ಅಂಶಗಳು, ಬೆಳವಣಿಗೆಯ ಕೀರ್ತಿ ಎಲ್ಲ ಗೌರವಾನ್ವಿತ ಮೋದಿಯವರಿಗೆ ಸಲ್ಲುತ್ತೆ. ನೆಗೆಟಿವ್ ಆದದ್ದೆಲ್ಲ ಉಳಿದವರಿಗೆ, ಅವರ ಮಂತ್ರಿಗಳಿಗೆ, ಇವರಿಗೆ ಸಿಗುತ್ತೆ. ಇದೊಂದು ಬದಲಾವಣೆ ಆದದ್ದು. ಹಾಗೆಯೇ ಪ್ರಧಾನಮಂತ್ರಿಗಳು ಜಿಲ್ಲಾಧಿಕಾರಿಗಳ ಸಭೆಯನ್ನು ಕರೆದುಬಿಟ್ಟು ಈ ದೇಶದ ಒಕ್ಕೂಟ ವ್ಯವಸ್ಥೆಗೆ ಇನ್ನೊಂದು ಕೊಡಲಿ ಪೆಟ್ಟನ್ನು ಕೊಟ್ಟಿದ್ದು. ಮುಖ್ಯಮಂತ್ರಿಗಳು ಲೆಕ್ಕಕ್ಕಿಲ್ಲದಂತೆ ಮಾಡಿದ್ದು, ರಾಜ್ಯ ಸರ್ಕಾರಗಳು ಲೆಕ್ಕಕ್ಕಿಲ್ಲದಂತೆ ಮಾಡಿದ್ದು. ಇವರು ಹೋಗ್ಬಿಟ್ಟು ನೇರವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಕೆಳಹಂತದ ಅಧಿಕಾರಿಗಳ ಜೊತೆ ಮಾತನಾಡುತ್ತಾ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಕಾರ್ಯವೈಖರಿಯಲ್ಲಿ ಕೇಂದ್ರ ಸರ್ಕಾರ ನಡೆಸಿದ ಹಸ್ತಕ್ಷೇಪ ಇದು ಅಂತ. ಮುಖ್ಯಮಂತ್ರಿಗಳು ಬೇಕಾದರೆ ನೀವು ಕರ್ನಾಟಕದ ಮಟ್ಟಿಗೆ ಅಂತ ಬಂದ್ರಂತೂ ರಾಜ್ಯಪಾಲರೇ ಮೀಟಿಂಗ್ ಕರೆಯುವಂಥದ್ದು. ಸಾಧಾರಣ ನಮಗೆಲ್ಲ ಗೊತ್ತಿದೆ, ಜನತಂತ್ರ ಗೊತ್ತಿದ್ದವರಿಗೆ, ಚುನಾಯಿತ ಸರ್ಕಾರ ಇಲ್ಲದಿದ್ದಾಗ ರಾಷ್ಟ್ರಪತಿ ಆಡಳಿತ ಇದ್ದರೆ ಮಾತ್ರ ರಾಜ್ಯಪಾಲರು ಮೀಟಿಂಗ್ ಕರೆಯುವ ಮಾತನಾಡುವ ಪರಿಸ್ಥಿತಿ ಇದೆ. ಅದನ್ನು ಕೂಡ ನಾಶಪಡಿ ರಾಜ್ಯಪಾಲರೇ ಎಲ್ಲ ಕಡೆ ಮಾತನಾಡೋದು. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾ ಒಕ್ಕೂಟ ವ್ಯವಸ್ಥೆಯನ್ನು ಹತ್ತಿಕ್ಕುವ, ನಾಶಪಡಿಸುವ ಒಂದು ಯತ್ನವನ್ನು ಮಾಡ್ತಾ ಇರುವುದು ಇನ್ನೊಂದು ಬೆಳವಣಿಗೆ. ಆದ್ದರಿಂದ ಕಳೆದ 7 ವರ್ಷಗಳ ಅವಧಿ ಏನಿದೆ ಈ ದೇಶದಲ್ಲಿ BJP ಸರ್ಕಾರದ್ದು, ಅದು ಸಮಾಧಾನಕರವಾಗಿಲ್ಲ, ಜನತಾಂತ್ರಿಕವಾಗಿಲ್ಲ. ಎಲ್ಲ ಮುಖವಾಡಗಳು ಕಳಚಿ ಬೀಳ್ತವೆ. ಅಲ್ಟಿಮೇಟ್ಲಿ
ಸಿದ್ಧಾಂತ ಏನಿದೆ, ಇವರ ಸೈದ್ಧಾಂತಿಕ ರಾಜಕಾರಣ ಮತ್ತು ತಮ್ಮ ಸಿದ್ಧಾಂತವನ್ನು ಹೇರುವ ಯತ್ನವನ್ನು ಏನು ಮಾಡ್ತಾ ಇದ್ದಾರೆ, ಇದು ದೇಶಕ್ಕೆ ಒಳಿತನ್ನು ಮಾಡುವುದು ಕಷ್ಟ. ಈಗಲಾದರೂ ಕೂಡ ಪ್ರಧಾನಿ ಮೋದಿಯವರು, ಅಮಿತ್ ಶಾ ಅವರು, ಬಿ ಜೆ ಪಿ ಪುನರ್ಮನನ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ಆಲೋಚನಾ ಕ್ರಮವನ್ನು ಬದಲಿಸಬೇಕಾಗಿದೆ. ಹೆಚ್ಚು ಡೆಮೊಕ್ರಾಟ್ ಆಗಿ ಬಿಹೇವ್ ಮಾಡಬೇಕಾಗಿದೆ. ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸಬೇಕಾಗಿದೆ. ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ಕೊಡಬೇಕಾಗಿದೆ. ರಾಜ್ಯಗಳಿಗೆ ಸರಿಯಾದ ಪಾಲನ್ನು ಸಂಪನ್ಮೂಲದಲ್ಲಿ ಕೊಡಬೇಕಾಗಿದೆ. ಸೊ ಒಕ್ಕೂಟ ವ್ಯವಸ್ಥೆ ಪ್ರಬಲವಾಗದಿದ್ದರೆ ಈ ದೇಶ ಉಳಿಯಲ್ಲ. ಅದು ದುರ್ಬಲಗೊಳಿಸುವ ಕೆಲಸ 7 ವರ್ಷಗಳ ಅವಧಿಯಲ್ಲಿ ನಡೆದಿದೆ ಅಂತ ಹೇಳ್ತಾ ಇವತ್ತು ನಾನು ಮೀಡಿಯಾ ವಾಚನ್ನು ಮುಗಿಸ್ತೀನಿ. ಮತ್ತೆ ತಮ್ಮೊಂದಿಗೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.